ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಎಲ್ಲರಿಗೂ ನಮಸ್ಕಾರ. ಮಠಪುರ ಬಳಿ ರಾಜಕೀಯ ಪ್ರಭಾವಿಗಳಿಂದ ಗಣಿಗಾರಿಕೆ ಮನವಿ ಸಲ್ಲಿಸಲು ಕ್ರಮ ಕೈಗೊಳ್ಳುವಲ್ಲಿ ಅಧಿಕಾರಿಗಳು ವಿಫಲ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಸೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀತಿ ಗ್ರಾಮದಲ್ಲಿರುವ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ನಡೆಯುತ್ತಿದೆ ಎಂದು ಆರೋಪಿಸಿ ಸೀತಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿ ಸಮಿತಿ ರಾಜ್ಯ ಉಪಾಧ್ಯಕ್ಷ ಮಠಪುರ ಶ್ರೀನಿವಾಸ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಅಕ್ರಮ ಕಲ್ಲು ಗಣಿಗಾರಿಕೆ ಸಂಬಂಧ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದೇವೆ, ಆದರೆ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಗ್ರಹಿಸಿದರು. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ನೀರು ಶೇಖರಣೆ ಮಾಡುವ ನೀರಿನ ಓವರ್ ಟ್ಯಾಂಕ್ ಸಹ ಹಾನಿಯಾಗಿದೆ. ಸೀತಿ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛ ಭಾರತ ಯೋಜನೆ ಅಡಿ ಮಠಪುರ ಗ್ರಾಮದ ಬಳಿ ಇರುವ ಸೀತಿ ಗ್ರಾಮದ ಸರ್ವೆ ನಂಬರ್ 19ರ ಗೋಮಾಳ ಜಾಗದಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಿಸಲಾಗಿದೆ. ಜೊತೆಗೆ ಕಸ ಸಾಗಾಣಿಕೆ ವಾಹನಗಳನ್ನು ಖರೀದಿಸಲಾಗಿದೆ. ಆದರೆ ಕಲ್ಲು ಗಣಿಗಾರಿಕೆಯಿಂದ ಈವರೆಗೆ ಕಸ ಸಂಗ್ರಹ ಮಾತ್ರ ಆಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಸಂಬಂಧ ಮಾಹಿತಿ ಪಡೆದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ಸಿಬ್ಬಂದಿ ಸ್ಥಳ ಪರಿಶೀಲನೆ ನಡೆಸಿದರು. ಜೊತೆಗೆ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಚಟುವಟಿಕೆಗಳಿಗೆ ತಡೆಯೊಡ್ಡಿದರು. ಜೊತೆಗೆ ಗಣಿಗಾರಿಕೆ ಸಂಬಂಧಿಸಿದ ದಾಖಲೆಗಳನ್ನು ತರುವಂತೆ ಸೂಚಿಸಿದರು. ಈ ವೇಳೆ ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿ ಸಮಿತಿ ರಾಜ್ಯ ಉಪಾಧ್ಯಕ್ಷ ಮಠಪುರ ಶ್ರೀನಿವಾಸ್, ಸುಬ್ಬರೆಡ್ಡಿ, ವೆಂಕಟರಾಮ್, ಬೈರೇಗೌಡ, ಗಂಗಿರೆಡ್ಡಿ, ಅನಂತ್ ಕುಮಾರ್, ಮುನಿಯಪ್ಪ, ಅನಿಲ್ ಕುಮಾರ್, ಶ್ರೀನಿವಾಸ್, ರಸಮ್ಮ, ಮಠಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು. ವರದಿ ಅವಿನಾಶ್ ಕೆ, ಕೋಲಾರ. ಕೇಳಲ್ಲ ಅವರು ಮನೆ ಹಂಗೆ ಮಾಡಿದ್ರು. ಶೆಡ್ ಮೇಲೆ ಕೂಡ ಬಿದ್ದಿತ್ತು ಸರ್. ಡಿಸಿಗೆ, ತಹಸೀಲ್ದಾರ್ಗೆ, ಎಸಿಗೆ, ಮೈನ್ಸ್ಗೆ, ಟೂರಿಸಂ ಬೆಂಗಳೂರಿಗೆ, ಮೈಸೂರಿಗೆ ಎಲ್ಲ ಇಲಾಖೆ ಕೊಟ್ಟಿದ್ದೀನಿ. ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ. ಅಧಿಕಾರಿಗಳು ಬರ್ತಾರೆ, ಬರೋವರೆಗೂ ಇವರು ತಡಿತಾ ಇಲ್ಲ. ಅಲ್ಲಪ್ಪ, ಇವಾಗ ಡಿಸಿ ಬರ್ಬೇಕು, ಇಲ್ಲಿ ಎಸಿ ಬರ್ತಾರೆ, ತಹಸೀಲ್ದಾರ್ ತಹಸೀಲ್ದಾರ್ ಬರ್ತಾರೆ, ಆಜು ಬಾಜು ಡಿಸಿ ಎಸಿಗೆ ಎಲ್ಲಾರ್ಗು ಕೊಟ್ಟೈತೆ. ಇಲ್ಲಿ ಸ್ಟೇಷನ್ ಅಲ್ಲೂ ಹೇಳಿದ್ದಾರೆ ಕೆಲಸ ಸ್ಟಾರ್ಟ್ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ಟು. ಮಾಡ್ಬೇಡ್ರಿ ಅಂತ ಹೇಳಿದ್ಮೇಲೆ ಮೊನ್ನೆ ಏಟಿಲಿಕ್ಕೆ ಅವ್ರು ಅಂದ್ರೆ ಪಕ್ಕ ತೋಟಗಳು ಸರ್. ಏನ್ ಊರು ಸರ್ ಟ್ರಯಲ್ ಬ್ಲಾಸ್ಟ್ ಬ್ಲಾಸ್ಟ್ ಮಾಡಿದ್ರೆ ಅದು ಟ್ರಯಲ್ ಬ್ಲಾಸ್ಟ್. ಎಷ್ಟು ಸತಿ ಹೋಗೋದು ಅಲ್ಲಪ್ಪ, ಅದು ಟ್ರಯಲ್ ಬ್ಲಾಸ್ಟ್, ಇದು ರಿಯಲ್ ಬ್ಲಾಸ್ಟ್. 1 ಎಕರೆ 35 ಫುಟ್ ಇಷ್ಟು ಬರುತ್ತೆ. ಬಿಟ್ಬಿಟ್ಟು ನಮ್ಮ ಅದನ್ನೇ ಹೇಳ್ತಾರಲ್ಲ, ಬೈರಾಗೊಂಡು ದೊಡ್ಡ ಮನುಷ್ಯನಂಗೆ ಬನ್ನೋ ಅರ್ಥ ಆಯ್ತಾ. 3 ದಿನ ಕಟ್ಬಿಡ್ತೀವಿ, ಎಲ್ಲಿಗೆ ಬಂದ್ರೆ ಅಲ್ಲಿಗೆ ಹೊಡೆದಾಕ್ತಿವಂತ. ಅಲ್ಲಿ ಬಿಲ್ಡಿಂಗ್ ನಾಳೆ ಬಂದ್ರೆ ಇನ್ನ 20 ಜನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.